ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸವರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ರಾಘವೇಂದ್ರ ಸ್ವಾಮಿಯ 7 ಗುರುವಾರದ ವ್ರತಾಚರಣೆ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ತುಂಬ ಖುಷಿಯಾಯಿತು. ಅಷ್ಟೇ ಒಂದು ರಾಯರು ನನಗೆ ಏನು ತೊಂದರೆ ತಾಪತ್ರೆ ಇಲ್ಲದಂಗೆ ಆರಾಮಾಗಿ 7 ವಾರ ಸತತವಾಗಿ ನನಗೆ ಆಶೀರ್ವಾದ ಮಾಡಿ ಅವರ ಒಂದು ಸೇವೆನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಇಲ್ಲಿ ನಾನು ಬೆಳಗಿನ ಜಾವ ಎದ್ದುಬಿಟ್ಟು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೆ. ಅಂದರೆ ಆಲ್ರೆಡಿ ನಾನು ನಿನ್ನೆ ಕೂಡ ಸ್ವಚ್ಛ ಮಾಡ್ಕೊಂಡಿದ್ದೀನಿ. ಇವತ್ತು ಕೂಡ ಎಲ್ಲ ಕ್ಲೀನಾಗಿ ನೆಲ ಒರೆಸ್ಕೊಂಡು ಮತ್ತೆ ಒಂದು ಸರಿ ಗೋಮೂತ್ರ ಎಲ್ಲ ಪ್ರದಕ್ಷಿಣೆ ಮಾಡಿ ಮನೆಯೆಲ್ಲ ಅದಾದ ನಂತರ 7 ಗುರುವಾರಕ್ಕೆ ನಾನು ವ್ರತ ಆಚರಣೆಗೆ ಕಂಪ್ಲೀಟ್ ಮಾಡೋದಕ್ಕಂತ ಈ ಕೊನೆಯ ಗುರುವಾರ ರಾಯರ ಸೇವೆ ಸಂಪೂರ್ಣವಾಗಿ ಮುಗಿಯಿತು. 7 ಗುರುವಾರದ ವ್ರತಾಚರಣೆ. ಇಲ್ಲಿ ನಾನೆಲ್ಲ ರಂಗೋಲಿ ಹಾಕ್ಕೊಂಡು ಮನೆ ಮೇಲೆ ಈ ರೀತಿ ಅರಿಶಿನ ಕುಂಕುಮ ಇಟ್ಟು, ಅಂದರೆ ಇಲ್ಲಿ ಕೆಳಗಡೆ ರಂಗೋಲಿಗೆ ರಾಘವೇಂದ್ರ ಸ್ವಾಮಿಗೆ ಗಂಧ, ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ, ಗಂಧ ಹಚ್ಚಿ ಗೋಮಾತೆಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ನಾನು ಇವತ್ತು ವ್ರತಾಚರಣೆ ಕಂಪ್ಲೀಟಾಗಿ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಏನು ಮಾಡಿದ್ದೀನಿ, ಜೊತೆಗೆ ಒಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಸ್ನೇಹಿತರೆ. ಕೊನೆ ಗುರುವಾರ ಅಂತ ನಾನೇನು ಮಾಡಿದೆ ಅಂದರೆ ಒಂದು ತೆಂಗಿನಕಾಯಿ ಹೊಡಿಬೇಕಿತ್ತು. ಹಾಗಾಗಿ ತೆಂಗಿನಕಾಯಿ ಹೊಡಿಯೋಣ ಅಂತಂದು ರೆಡಿ ಮಾಡಿಕೊಂಡೆ. ಅದಾದ ನಂತರ ತೆಂಗಿನಕಾಯಿ ಎಲ್ಲ ಹೊಡೆದೆ. ಅದರಲ್ಲಿ ಏನೋ ಒಂಥರ ನಮಗೆ ಒಂದು ಚಮತ್ಕಾರ ಅಂತ ಅನ್ನಿಸ್ತು. ತೋರಿಸ್ತೀನಿ ನಿಮಗೆ. ಮುಂದೆ ಆಗುವಂಥ ಸೂಚನೆಗಳು, ಶುಭ ಸೂಚನೆಗಳು ರಾಯರು ತೋರಿಸ್ಕೊಟ್ಟಿದ್ರು. ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ರಾಯರು ಅಂತ ಅನ್ನೋದಕ್ಕೆ ಈ ದೊಡ್ಡ ಪವಾಡನೇ ಸಾಕ್ಷಿ. ಪ್ರತಿ ಗುರುವಾರ ಏನೋ ಒಂದು ಚಮತ್ಕಾರ ಆಗೇ ಆಗುತ್ತೆ ನಮ್ಮ ಮನೆಯಲ್ಲಿ. ನಾನೊಬ್ಬಳೇ ಅನ್ಕೋತಿದ್ದೆ ಮನಸ್ಸಿನಲ್ಲಿ, ಅಕ್ಕ ಕೂಡ ಅನ್ಕೊತಾರೆ ಮನಸ್ಸಿನಲ್ಲಿ, ಬಟ್ ಒಬ್ರಿಗೊಬ್ಬರು ಹೇಳ್ಕೊಳ್ಳಲ್ಲ. ಬಟ್ ಇವತ್ತು ಏನಪ್ಪ ಅಂತಂದರೆ ನಾನು ಅಂದ್ಕೊಂಡೆ, ಕಾಯಿ ಹೊಡೆದ ತಕ್ಷಣ ನನಗೇನೋ ಒಂಥರ ಒಂದು ಡಿಫ್ರೆನ್ಸೇ ಅನ್ನಿಸ್ತು. ಕಾಯಿ ಯಾವಾಗಲೂ 2 ಭಾಗ ಆಗುತ್ತೆ, ಓಕೆ, ಬಟ್ ಇವತ್ತು ಡಿಫ್ರೆಂಟಾಗಿ ಕಾಯಿ ಹೊಡಿತು. ಶುಭ ಸೂಚನೆ ಇದ್ದಾಗ ಮಾತ್ರ ಆ ರೀತಿ ಕಾಯಿ ಹೊಡೆಯೋದು. ಆ ಒಂದು ಶುಭ ಸೂಚನೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೆಲವರಿಗೆ. ಇನ್ನು ಇವತ್ತು ನಿನ್ನೆ ವೀಡಿಯೋ ನೋಡೋರಿಗೆ ಗೊತ್ತಾಗಲ್ಲ, ಹೊಸೊಬ್ಬರಿಗೆ. ಅಂಥ ಒಂದು ಶುಭ ಸೂಚನೆನ ಇವತ್ತು ರಾಯರು ತೋರಿಸ್ಕೊಟ್ರು. ಅದೊಂದು ತುಂಬ ಖುಷಿಯಾಯಿತು. ಯಾಕಂದರೆ ಅಂಥ ಒಂದು ಟೈಮ್ಗಳಲ್ಲಿ ರಾಘವೇಂದ್ರ ಸ್ವಾಮಿ ಅಂತಲ್ಲ ಸ್ನೇಹಿತರೆ, ಬೇರೆ ದೇವರುಗಳಿಗೆ ಯಾವುದೇ ಒಂದು ಕಾಯಿ ಹೊಡೆದ್ರೂ ಕೂಡ ಶುಭ ಸೂಚನೆ ಏನಾದರೂ ಇದ್ದಾಗ ಆ ಥರ ಕಾಯಿ ಹೊಡೆಯೋದು ಸಹಜ. ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಲೂ ಪರೀಕ್ಷೆ ಮಾಡಿ ನೋಡಿದ್ದೀವಿ. ಆ ಥರ ಒಂದು ಸನ್ನಿವೇಶ ಇತ್ತಂದಾಗ ರಾಯರಾಗಿರ್ಬೋದು, ಬೇರೆ ದೇವರಾಗಿರ್ಬೋದು, ಆ ಥರ ಒಂದು ಶುಭ ಸೂಚನೆನ ಇನ್ನೂ ಒಂದು ಮನಸ್ಸಿಗೆ ಮುಟ್ಟುವಂಥ ಒಂದು ಶುಭ ಸೂಚನೆನ ಕೊಡ್ತಾರೆ ಅಂತ ಹೇಳ್ಬೋದು. ಇವತ್ತು ರಾಯರ ವಿಚಾರ ಅಂತ ಬಂದಾಗ ಅವರು ಕೂಡ ಅದೇ ಒಂದು ಪವಾಡ ನಡೀತು. ಇಲ್ಲಿ ನಾನು ಏನು ಪವಾಡ ಅಂತಂದ್ಬಿಟ್ಟು ವೀಡಿಯೋದಲ್ಲಿ ನೋಡಿ ಇವತ್ತು ಸಾಧ್ಯವಾದರೆ ತೋರಿಸ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಆ ಒಂದು ಶುಭ ಸೂಚನೆ ಏನು, ಕಾಯಿ ಯಾವ ರೀತಿ ಹೊಡೆದಿದೆ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅದು ದೊಡ್ಡ ಪವಾಡ ಅಂತಲೇ ಹೇಳ್ಬೋದು. ಅಕ್ಕಗೂ ಶಾಕ್ ಆಯಿತು, ನನಗೂ ಶಾಕ್ ಆಯಿತು. ಇಲ್ಲಿ ರಾಯರ ವಿಗ್ರಹಕ್ಕೆ ಫಸ್ಟು ಗಂಧ ಹಚ್ಚಿಬಿಟ್ಟು ಅಕ್ಷತೆ ಕಾಳನ್ನ ಮಾಡ್ಕೊಂಡಿದ್ದೆ. ಅಕ್ಷತೆ ಕಾಳಿಗೆ ಒಂದು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊತೀನಿ. ಇವತ್ತು 7 ಗುರುವಾರದ ವ್ರತಾಚರಣೆ ಕಂಪ್ಲೀಟಾಗಿ ಆಗಿದೆ ರಾಯರೇ. ಇವತ್ತು ಏನಪ್ಪ ಅಂತಂದರೆ ಕೊನೆಯ ಗುರುವಾರ. ನಾನು ಅಂದ್ಕೊಂಡಿದ್ದು ಸಕ್ಸಸ್ ಆಗಿದೆ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ರಾಯರನ್ನು ಇನ್ಮೇಲೆ ನಿಮ್ಮನ್ನ ಮರೆಯೋದಿಲ್ಲ, ಪ್ರತಿ ವಾರವೂ ನಿಮ್ಮ ಸೇವೆನ ಮಾಡ್ಕೊತ ಹೋಗ್ತೀವಿ, ಪ್ರತಿದಿನ ಕೂಡ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿಕೊಂಡು ವ್ರತಾಚರಣೆ ಕಂಪ್ಲೀಟಾಗಿ ಮಾಡಿ ಮುಗಿಸ್ಬೇಕಂತ ಈ ಒಂದು ಗುರುವಾರನ ಹಿಡಿದಿರೋದು. ಸಂಕಲ್ಪ ಮಾಡಿಕೊಂಡೆ. ಅದಾದ ನಂತರ ಅಕ್ಷತೆ ಕಾಳು ಏನಿದೆ ಅಲ್ವಾ, ಕೈಯಲ್ಲಿ ಇಟ್ಕೊಂಡಿದ್ದೆ ಅಕ್ಷತೆ ಕಾಳಿಗೆ ಒಂದು ವಿಗ್ರಹ ಮುಂದೆ ಮತ್ತು ಫೋಟೋದ ಮುಂದೆ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡೆ ಸ್ನೇಹಿತರೆ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿ ಆ ಒಂದು ಪವಾಡ ನಡೀತು. ಸದ್ಯಕ್ಕೆ ಆ ಒಂದು ಪವಾಡದ ವಿಚಾರ ಈ ಒಂದು ವಿಡಿಯೋದಲ್ಲಿ ಮಾತಾಡೋದು ಬೇಡ ಅನ್ನಿಸ್ತು. ಇವಾಗ ಜಸ್ಟ್ ವ್ರತದ ಆಚರಣೆ ಕಂಪ್ಲೀಟಾಗಿ ಮುಗೀತು ಅಂತ ಹೇಳೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿಕೊಂಡಿದ್ದು. ಸ್ನೇಹಿತರೆ, ಯಾರೆಲ್ಲ ಈ ಒಂದು ಹಳ್ಳಿ ಸವರುಚಿ ಚಾನಲ್ಗೆ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಅಕ್ಷತೆಗಳನ್ನು ಈ ರಾಘವೇಂದ್ರ ಸ್ವಾಮಿ ಮುಂದೆ ಹಾಕಿಬಿಟ್ಟು ನಮ್ಮ ಒಂದು ಸಂಕಲ್ಪ, ನಮ್ಮ ಒಂದು ಬೇಡಿಕೆ
ಎಲ್ಲ ಈಡೇರಿದೆ ಅಂತಂದ್ಬಿಟ್ಟು ಅಂದ್ಕೊಂಡು ಒಂದು ಪೂಜೆನ ಸ್ಟಾರ್ಟ್ ಮಾಡೋಣ. ರಾಯರಿಗೆ ಇವತ್ತು ಮಲ್ಲಿಗೆ ಹೂವು, ಅದು ದುಂಡು ಮಲ್ಲಿಗೆ ಅಂದರೆ ರಾಯರಿಗೆ ಇಷ್ಟ. ಹಾಗಾಗಿ ದುಂಡು ಮಲ್ಲಿಗೆ ಹೂವನ್ನ ತರಿಸಿದ್ದೆ, ಮತ್ತು ನಾರ್ಮಲ್ ಮಲ್ಲಿಗೆ ಕೂಡ ತರಿಸಿದ್ದೆ, ಮತ್ತು ಕನಕಾಂಬರಿ ಹೂವು ಕೂಡ ತರಿಸ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಖುಷಿಯಾಯಿತು. ಅಚ್ಚುಕಟ್ಟಾಗಿ ನನಗೆ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ರಾಯರ ಸೇವೆನ ಮಾಡಿದ್ದೀನಿ. ಎಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ನಾನೇನು ಅಂದ್ಕೊಂಡಿಲ್ಲ ಸ್ನೇಹಿತರೆ. ನನ್ನ ಕೈಲಿ ಏನಾಗುತ್ತೋ ಅಷ್ಟನ್ನು ರಾಯರ ಸೇವೆನ ಮಾಡಿದ್ದೀನಿ. ಕಾಮನ್ ಆಗಿ ರಾಯರಿಗೆ ಏನು ಇಷ್ಟ ಅಂತಂದರೆ ಗಂಧ, ತುಳಸಿ ದಳ. ಭಕ್ತಿಯಿಂದ ನಮ್ಮ ಒಂದು ಶ್ರದ್ಧೆ, ಆ ಒಂದು ಮಡಿ ಉಡಿ ಅಂತಂದ್ಬಿಟ್ಟು ಅದೆಲ್ಲ ನೀಟಾಗಿ ಮಾಡಿಕೊಂಡು ರಾಯರನ್ನು ಸೇವೆ ಮಾಡಿದರೆ ಅದೇ ಇಷ್ಟ ರಾಯರಿಗೆ. ಆಡಂಬರ ಮಾಡಬೇಕಂತ ಏನೂ ಇಲ್ಲ, ರಾಯರು ಆಡಂಬರ ಮಾಡಿ ಅಂತ ಯಾವತ್ತೂ ಕೇಳಲ್ಲ. ಹೂವು ಎಲ್ಲ ಆ ದೇವರಿಗೆ ಹಾಕಿಬಿಟ್ಟು ದೀಪ ಹಚ್ಚಿ ಇನ್ನೊಂದು ಸರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ 5 ರಿಂದ 9 ಸರಿ ಈ ಒಂದು ಮಂತ್ರನ ಹೇಳ್ಕೊಂಡು ರಾಯರಿಗೆ ಭಕ್ತಿಯಿಂದ ಕೈ ಮುಗಿದು ಬೇಡಿಕೊಂಡ್ವಿ. ಜೊತೆಗೆ ಅಕ್ಕ ಕೂಡ ಮಾಡ್ತಾಳೆ, ನಾನು ಕೂಡ ಮಾಡ್ತೀನಿ. ಅದಾದ ನಂತರ ನೀವು ಎಷ್ಟನ್ನು ಮುಡಿಪು ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೋ ಅಷ್ಟು ಮುಡಿಪನ್ನು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮುಡಿಪನ್ನು ಕಟ್ಟಿ ಇಡ್ಬೋದು ರಾಯರಿಗೆ. ಸೇವಂತಿಗೆ ಹೂವು ಅಂದರೂ ಕೂಡ, ಹಳದಿ ಹೂವು ಅಂದರೆ ಇಷ್ಟ ರಾಯರಿಗೆ. ಹಳದಿ ಹೂವು ಕೂಡ, ಸೇವಂತಿಗೆ ಹೂವು ಜಾಸ್ತಿ ನಾನೊಬ್ಬಳೇ ಅಲ್ಲ, ನಮ್ಮ ಮನೆಯಲ್ಲಿ ರಾಯರ ಪೂಜೆ ಸ್ಟಾರ್ಟ್ ಮಾಡಿದಾಗಿಂದ ಜಾಸ್ತಿ ಸೇವಂತಿಗೆ ಹೂವನ್ನೇ ಜಾಸ್ತಿ ಸಿಗೋದು ರಾಯರಿಗೆ. ಕೆಲವೊಂದು ಟೈಮಲ್ಲಿ ಮಲ್ಲಿಗೆ ಹೂವು ಸಿಗುತ್ತೆ. ಹಾಗಾಗಿ ಜಾಸ್ತಿ ಅಂದರೆ ನಾವು ಹಳದಿ ಹೂವು ಅಂದರೆ ಸೇವಂತಿಗೆ ಹೂವನ್ನೇ ಜಾಸ್ತಿ ಪೂಜೆನ ಇಟ್ಬಿಟ್ಟು ಪೂಜೆ ಮಾಡೋದು ಸ್ನೇಹಿತರೆ. ಲಾಸ್ಟಲ್ಲಿ ಮತ್ತೆ ಮಂಗಳಾರತಿ ಮತ್ತು ಉದ್ದಿನ ಕಡ್ಡಿ ಹಚ್ಚಿಬಿಟ್ಟು ರಾಯರಿಗೆ ನಮಸ್ಕಾರ ಮಾಡೋದು. ಯಾರೋ ಒಬ್ಬರು ಹೇಳಿದರು ಉದ್ದಿನ ಕಡ್ಡಿನ ಹಚ್ಚಬಾರ್ದಂತೆ ಅಂತ. ಬಟ್ ಇಲ್ಲ, ನಾನೊಂದಿಷ್ಟು ನೋಡಿದ್ದೀನಿ. ಉದ್ದಿನ ಕಡ್ಡಿನ ಬೆಳಗಬಾರ್ದಂತ ಏನಿಲ್ಲ, ಉದ್ದಿನ ಕಡ್ಡಿನ ಬೆಳಗಬಹುದು ಅಂತ ಹೇಳಿದ್ದಾರೆ. ನನಗೆ ಏನು ಗೊತ್ತೋ ಮತ್ತು ಇನ್ನೊಬ್ಬರನ್ನ ಕೇಳಿಬಿಟ್ಟು ನಾನು ಕೂಡ ಇಲ್ಲಿ ಮಾಡಿರೋವಂಥದ್ದು ಪೂಜೆ ಸ್ನೇಹಿತರೆ. ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಗೊತ್ತಿಲ್ಲದೆ ವಿಚಾರ ನಾನು ನಿಮ್ಮ ಜೊತೆ ಏನೂ ಶೇರ್ ಮಾಡ್ಕೊಂಡಿಲ್ಲ. ಹಿಂದಿನ ವಾರ ಎಕ್ಕದ ಹೂವು ಏರಿಸಬೇಡ್ರಿ ಅಂತ ಹೇಳಿದರು. ಆಯಿತು ಅಂತ ಹೇಳಿಬಿಟ್ಟು ಎಕ್ಕದ ಹೂವನ್ನ ನಾನು ಸ್ಕಿಪ್ ಮಾಡಿದೆ. ಥ್ಯಾಂಕ್ ಯು.